ವಿರಾಮದ ನಂತರ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ಮೊದಲ 6 ರಾಶಿಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಶಾಸ್ತ್ರಿಗಳು. ಇನ್ನುಳಿದ 6 ರಾಶಿಗಳ ಫಲ ಇವತ್ತಿನ ದಿನ ಹೇಗಿದೆ ಶಾಸ್ತ್ರಿಗಳೇ? ಇನ್ನು ತುಲಾರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಲಾಭದಾಯಕವಾಗಿದೆ. ಹೆಚ್ಚಿನ ಅನುಕೂಲ, ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ. ಚಿಲ್ಲರೆ ಅಂಗಡಿ ಇರ್ತಕ್ಕಂಥವ್ರು, ಹಾಲು ಹೈನುವರಿಗೆಲ್ಲ ಯಥೇಚ್ಛವಾದ ವ್ಯಾಪಾರ ಉಂಟಾಗುತ್ತೆ. ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಇದೆ. ಇನ್ನು ಮಾರ್ಕೆಟ್ಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ಸ್ವಲ್ಪ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು, ಎಲ್ಲೂ ಜೊತೆಗೆ ಹೋಗಲ್ಲ, ಒಟ್ಟಿಗೆ ಹೋಗೋಕ್ಕಾಗಲ್ಲ, ಒಟ್ಟಿಗೆ ಸ್ಪೆಂಡ್ ಮಾಡಲ್ಲ ಟೈಮ್, ಈ ಥರದ್ದು ಸಮಸ್ಯೆಗಳು ಸಣ್ಣ ಪುಟ್ಟದ್ದು. ಆದರೆ ಅದೇ ಮೇಜರ್ ಆಗಿಬಿಡುತ್ತೆ. ಇದರ ನಿವಾರಣೆಗೆ ಶಿವಶಕ್ತಿಯರ ಆರಾಧನೆ, ಸೌಂದರ್ಯ ಲಹರಿ ಹೇಳ್ಕೊಳ್ಳಿ, ಭಾಳ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ನೋಡಿ ವಿಶೇಷವಾದ ಅನುಕೂಲ ಇದೆ. ಸಹೋದ್ಯೋಗಿಗಳ ಸಹಕಾರ ಆಗಬಹುದು, ಅಥವಾ ನಿಮ್ಮ ಕೆಲಸ ಸ್ವಲ್ಪ ಸರಳವಾಗಿರುತ್ತೆ, ಬೇಗ ಮುಗಿಸ್ಬಹುದು ಅಂತ, ಬೇಗ ಮುಗಿಸ್ ಮನೆಗೆ ಹೋಗೋಣ, ಆ ಥರದ್ದು ಒಂದು ಲಕ್ಷಣ ಚೆನ್ನಾಗಿದೆ. ಇನ್ನು ಲಾಭವೂ ಇದೆ, ಹೆಚ್ಚಿನ ಅನುಕೂಲ ಇದೆ, ಬುದ್ಧಿಬಲ ಚೆನ್ನಾಗಿದೆ. ಈ ದಿವಸ ಹೆಚ್ಚು ತೊಡಕಿಲ್ಲ, ಸ್ವಲ್ಪ ಸಾಲ ಬಾಧೆ ಸೂಚಿಸ್ತಾ ಇದೆ. ಸಡನ್ನಾಗಿ ಬರ್ತಕ್ಕಂಥ ಯಾವುದೋ ತೊಡಕಿಗೆ ಸಾಲ ಮಾಡಬೇಡ ಅಂತ, ಅದರಿಂದ ಹೊರಗೆ ಬರಬೇಕು, ಅದು ಬೇಡ. ನರಸಿಂಹ ಪ್ರಾರ್ಥನೆ, ಋಣಮೋಚನ ನರಸಿಂಹ ಸ್ತುತಿ ಅಂತಿದೆ, ಅದನ್ನೇ ಹೇಳ್ಕೊಳ್ಳಿ. ಇನ್ನು ಧನುರಾಶಿಯವರಿಗೆ ದಿವಸ ವಿಶೇಷವಾದ ಅನುಕೂಲ ಇದೆ. ಬಂಧುಗಳಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ನೀವು. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಉಳಿದ ಹಾಗೆ ನಿಮಗೆ ಅನುಕೂಲ ಉಂಟಾಗುತ್ತೆ. ಸ್ವಲ್ಪ ಉದರ ಬಾಧೆ ಇದೆ, ಅದರ ಕಡೆಗೂ ಸ್ವಲ್ಪ ಗಮನ ಹರಿಸಿ. ಈ ದಿವಸ ನೀವು ನೋಡಿ ವಿಷ್ಣು ಸಹಸ್ರನಾಮ ಹೇಳಿಕೊಂಡ್ರೆ ಬಹಳ ಒಳ್ಳೆಯದು, ಅದು ಹೆಚ್ಚಿನ ಅನುಕೂಲ ಮಾಡಿಕೊಡುತ್ತೆ. ನರಸಿಂಹ ಕ್ಷೇತ್ರ ದರ್ಶನ, ಅದು ಕೂಡ ಹೆಚ್ಚಿನ ಒಳ್ಳೆಯ ಫಲ ಕೊಡುತ್ತೆ. ಇನ್ನು ಮಕರ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ತೊಡಕಿಲ್ಲ, ಸುಲಭವಾಗಿ ಸಾಗುತ್ತೆ. ಕೆಲಸ ಕಾರ್ಯಗಳೆಲ್ಲ ನಿರಾಳವಾಗಿ ಸಾಗುತ್ತೆ. ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಕ್ಲಿಷ್ಟತೆ ಬರುತ್ತೆ, ಹೆಚ್ಚಿನ ಪರಿಶ್ರಮ ಉಂಟಾಗುತ್ತೆ. ನನಗೆ ಬರುತ್ತಲ್ಲ ಅಂತ ಅನಿಸ್ಬಿಡುತ್ತೆ, ಪ್ರಶ್ನೆ ಮೂಡುತ್ತೆ. ಅಂಥದ್ದು ಒಂದು ಲಕ್ಷಣ ಇದೆ. ಪ್ರಯಾಣದಲ್ಲಿ, ಬಂಧುಗಳಲ್ಲಿ, ಮಿತ್ರರಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ತುಂಬ ಹಚ್ಕೊಂಡು ಮಿತ್ರರೇ ನಿಮಗೆ ತೊಂದರೆ ಮಾಡಿಬಿಡ್ತಾರೆ, ಅಂಥದ್ದು ಒಂದು ಲಕ್ಷಣ. ಇದಕ್ಕೆ ಪರಿಹಾರ ಏನಪ್ಪ? ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ದಿವಸ ಕೆಲಸದಲ್ಲಿ ಸುಲಭವಾಗಿದೆ, ಅನುಕೂಲ ಇದೆ, ಹಣಕಾಸಿನ ಸಹಾಯ ಉಂಟಾಗುತ್ತೆ. ಈ ದಿವಸ ಸ್ವಲ್ಪ ಗಂಟಲು ಕಿವಿ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಸಹೋದರಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ, ಮುಖ್ಯವಾಗಿ ಅವರಲ್ಲಿ ಹಣಕಾಸು, ಮಾತು, ಈ ವಿಚಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಸ್ತ್ರೀಯರಿಗೆ ಸಂಗಾತಿಯ ಸಹಕಾರ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ, ನೀವು ಕೂಡ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ, ಅನುಕೂಲ ಆಗುತ್ತೆ. ಮೀನರಾಶಿಯವರಿಗೆ ದಿವಸ ನೋಡಿ ಹೊರಗಿನ ಆಹಾರ ನಿಮಗೆ ಮುಳುವಾಗುತ್ತೆ. ಅತ್ಯಂತ ಸಿಹಿ ಪದಾರ್ಥ, ಅತ್ಯಂತ ಖಾರ ಪದಾರ್ಥ ಎರಡೂ ನಿಮಗೆ ತೊಂದರೆ ಇದೆ ಈ ದಿವಸ. ಹೀಗಾಗಿ ಆಹಾರ ಸ್ವೀಕರಿಸುವಾಗ ಸ್ವಲ್ಪ ಹುಷಾರಾಗಿರಿ. ಇನ್ನು ಸ್ತ್ರೀಯರಿಗೆ ಸ್ವಲ್ಪ ಸಾಲ ಬಾಧೆ ಸೂಚಿಸ್ತಾ ಇದೆ, ಸಾಲ ಮಾಡ್ಕೋಬೇಡಿ. ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಸೂಚಿಸ್ತಾ ಇದೆ, ಸ್ವಲ್ಪ ತೊಡಕಿದೆ. ಕೆಲಸವೂ ಅಷ್ಟೇ ಸ್ವಲ್ಪ ಕ್ಲಿಷ್ಟವಾಗಿರುತ್ತೆ, ಕಠಿಣವಾಗಿರುತ್ತೆ. ಬರವಣಿಗೆ ವಿಚಾರದಲ್ಲಿ ವ್ಯತ್ಯಾಸ ಮಾಡ್ಕೊಂಡ್ಬಿಡ್ತೀರ, ಹಣಕಾಸು ಕೊಡೋ ವಿಚಾರದಲ್ಲಿ ವ್ಯತ್ಯಾಸ ಮಾಡ್ಕೊಂಡ್ಬಿಡ್ತೀರ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ. ಇದರ ನಿವಾರಣೆಗೆ ನೀವು ಈ ದಿವಸ ನೋಡಿ ವಿಷ್ಣು ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ, ತುಂಬ ಸಹಾಯವಾಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಸರಳವಾದ ಮಂತ್ರ ಗಮನಿಸಿ. ಓಂ ಪರಾತ್ಪರಾಯ ನಮಃ. ಈ ಮಂತ್ರವನ್ನು ಕನಿಷ್ಠ 12 ಬಾರಿ ಶ್ರದ್ಧೆಯಿಂದ ಹೇಳ್ಕೊಳ್ಳಿ, ಕಷ್ಟಗಳು ದೂರ ಆಗುತ್ತೆ. ಶಾಸ್ತ್ರಿಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ, ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದು ಇವತ್ತಿನ ಜಾತಕ ಫಲ. ಮತ್ತೆ ನಿಮ್ಮ ಭೇಟಿ ನಾಳಿನ ಜಾತಕ ಫಲದಲ್ಲಿ. ಈ ದಿನ ತಮ್ಮೆಲ್ಲರಿಗೂ ಶುಭದಾಯಕವಾಗಿರಲಿ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.